ಆ ಮಹಿಳೆ ಒಬ್ರು ಮುಸ್ಲಿಂ ಸಮಾಜದ ಮಹಿಳೆ ಆಗಿರ್ತಾರೆ. ಈಗೋ ಇಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ಬಿ ಅಫ್ರೇಡ್ ಆಫ್. ಜೀವನ ತೆಗೆದು ಅವ್ರು ಎಲ್ಲೂ ಅರೆಸ್ಟ್ ಮಾಡಿದ್ದಾರೆ. ನಮ್ಗೆಲ್ಲ ಸೊಸೈಟಿಯಲ್ಲಿ ಒಂದು ದೊಡ್ಡ ಅನಾಹುತ ನಡೆಯೋದಕ್ಕೆ ಒಂದು ಸ್ಮಾಲ್ ಕಾರಣ ಆಗಿರುತ್ತೆ, ಒಂದು ಚಿಕ್ಕ ವಿಷಯ ಆಗಿರುತ್ತೆ, ಒಂದು ಚಿಕ್ಕ ಮೂಮೆಂಟ್ ಆಗಿರುತ್ತೆ ಅಷ್ಟೇ. ಈ ಫೆಸ್ಟಿವಲ್ ಜಾಯ್ಫುಲ್ ಡೇ, ಒಂದು ಯೂನಿಟಿ ತೋರಿಸೋದ್ರಿಂದ, ಒಂದು ಕಲರ್ಫುಲ್ ಫೆಸ್ಟಿವಲ್ ದಿವಸ ಈ ಸೊಸೈಟಿಯಲ್ಲಿ ಒಂದು ದೊಡ್ಡ ಟ್ರಾಜಿಡಿ ನಡೆದು ಬಿಡುತ್ತೆ. ಅದೇ ಒಂದೇ ಒಂದು ಸ್ಮಾಲ್ ವಿಷಯಕ್ಕೆ, ಒಂದೇ ಒಂದು ಚಿಕ್ಕ ವಿಷಯ. ಇದೇ 2026 ಮಾರ್ಚ್ ತಿಂಗಳಲ್ಲಿ ಹೋಲಿ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಈ ಹೋಲಿ ಸೆಲೆಬ್ರೇಷನ್ ನಡೀತಿರ್ಬೇಕಾದ್ರೆ ಈ ಒಂದು ಘಟನೆ, ಇದೊಂದು ಟ್ರಾಜಿಡಿ ಎಲ್ಲಿ ನಡೆದಿದ್ದು ಅಂದ್ರೆ ಡೆಲ್ಲಿಯಲ್ಲಿರುವ ಉತ್ತಮ್ ನಗರ್ ನಡೆದಿದ್ದು. ಈ ನಡೆದಿರೋ ಘಟನೆ ಜಾಗದಲ್ಲಿ ವ್ಯಕ್ತಿ, ಮೃತಗೊಟ್ಟ ವ್ಯಕ್ತಿ ಯಾರು ಅಂತಂದ್ರೆ ಪಾಪ ತರುಣ್ ಅನ್ನೋ ಒಂದು ವ್ಯಕ್ತಿ. ಒಬ್ಬ ಆಂಬಿಷಿಯಸ್ ವ್ಯಕ್ತಿ, ಒಬ್ಬ ಏಮ್ ಇರೋ ವ್ಯಕ್ತಿ. ಈ ವ್ಯಕ್ತಿ ಒಬ್ಬ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಡಿ ಮಾಡ್ತಾ ಇದ್ದಾನೆ. ಒಂದು ವ್ಯಕ್ತಿ ಯೂತ್ ಆಗಿರ್ತಾನೆ, ಬರೀ 24 ಇಯರ್ಸ್ ಅಷ್ಟೇ, ಅವ್ನು ಬರೀ 24 ವರ್ಷ. ಈ ವ್ಯಕ್ತಿ ಈ ಇನ್ಸಿಡೆಂಟ್ಗೆ ಅನಾಹುತವಾಗಿ ಪಾಪ ಅವನ ಜೀವ ಕಳ್ಕೊಂತಾನೆ. ಈ ಇನ್ಸಿಡೆಂಟ್ ಹೇಗೆ ನಡೆಯಿತು ನಾನು ಸಿಂಪಲ್ ಟರ್ಮ್ಸ್ ಅಲ್ಲಿ ನಿಮ್ಗೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ತೀನಿ. ನಡಿ ವಿಡಿಯೋ ಒಳಗೆ ಹೋಗೋಣ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ Jagan_POV. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚೆನ್ನಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಒಳಗೋಣ. ಈ ತರುಣ್ ಕುಮಾರ್ ವ್ಯಕ್ತಿ ಸಾವಿನ ಕಾರಣ ಏನು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತಿಲ್ಲ. ಏನು ಅಂತ ಒಂದು ಸಿಂಪಲ್ ವಾಟರ್ ಬಲೂನ್. ಈ ಸಿಂಪಲ್ ವಾಟರ್ ಬಲೂನ್ ನಿಂದ ಹೇಗೆ ಎಷ್ಟು ಈ ಟ್ರಾಜಿಡಿ, ಇದೊಂದು ಸಿಂಪಲ್ ಟ್ರಾಜಿಡಿ, ಒಂದು ಸಿಂಪಲ್ ಇನ್ಸಿಡೆಂಟ್ ನ ಹೇಗೆ ಈ ತರ ವೈಲೆನ್ಸ್ ಆಗಿ ಕನ್ವರ್ಟ್ ಆಯ್ತು, ಬನ್ನಿ ಮುಂದೆ ನೋಡೋಣ. ಈ ವಾಟರ್ ಬಲೂನ್ ಏನ್ ಮಾಡ್ತು, ಹೇಗೆ ಕಾರಣ ಆಯ್ತು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ಹೋಲಿ ಅಂತಂದ್ರೆ ಒಂದು ಯೂನಿಟಿಯ ಫೆಸ್ಟಿವಲ್. ಬಟ್ ಡೆಲ್ಲಿಯ ಉತ್ತಮ್ ನಗರದಲ್ಲಿ ಆ ದಿನ ಒಂದು ಕರಾಳ ದಿನ, ಒಂದು ಬ್ಲ್ಯಾಕ್ ಡೇ ಆಗಿತ್ತು ಅಲ್ಲಿಯ ಜನರಿಗೆ, ಅಲ್ಲಿಯ ನೇಬರ್ಸ್ಗೆ. ಆ ನೇಬರ್ಸ್ ಅಲ್ಲಿ ಏನು ಒಂದು ಆಗಿತ್ತು ಜಗಳ. ಯಾಕೆ ಅಂತಂದ್ರೆ ಒಂದು ಚಿಕ್ಕ ಮಗು ಮೇಲ್ಗಡೆ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ನಿಂತಿರುತ್ತೆ. ಮಾವನೋ ಯಾರೊಬ್ರು ಚಿಕ್ಕಪ್ಪನೋ ಯಾರೊಬ್ರು ಕೆಳಗೆ ನಿಂತಿರ್ತಾರೆ. ಆ ಮಗು ಖುಷಿಗೆ ಆಟ ಆಡೋ ಒಂದು ಛಲಕ್ಕೆ, ಹೋಲಿ ಹಬ್ಬ ಒಂದು ವಿಷಯಕ್ಕೆ ಮೇಲ್ಗಡೆಯಿಂದ ವಾಟರ್ ಬಲೂನ್ ಎಸಿತಾರೆ. ಆ ವಾಟರ್ ಬಲೂನ್ ಎಸ್ದಿದ್ದು ಮಾವನ ಮೇಲೆ ಹೋಗಿ ಬೀಳಲ್ಲ, ಅದು ಹೋಗಿ ನೆಲದ ಮೇಲೆ ಬೀಳುತ್ತೆ. ನೆಲದ ಮೇಲೆ ಬಿದ್ದಾದ್ಮೇಲೆ ನೀರು ಚಿಮ್ಮುತ್ತಲ್ಲ, ಆ ನೀರು ಒಂದು ಮಹಿಳೆ ಮೇಲೆ ಬೀಳುತ್ತೆ. ಆ ಮಹಿಳೆ ಒಬ್ರು ಮುಸ್ಲಿಂ ಸಮಾಜದ ಮಹಿಳೆ ಆಗಿರ್ತಾರೆ. ಆ ಬಿದ್ದಾದ್ಮೇಲೆ ಆ ಮಹಿಳೆ ಅದನ್ನ ಇಗ್ನೋರ್ ಮಾಡ್ಬೋದಾಗಿತ್ತು. ಬಟ್ ಆ ಇಗ್ನೋರ್ ಮಾಡ್ದಿರಂಗೆ ಅದೊಂದು ಆರ್ಗ್ಯುಮೆಂಟ್, ಹೀಟೆಡ್ ಆರ್ಗ್ಯುಮೆಂಟ್ ವೈಲೆನ್ಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಬಟ್ ತುಂಬಾ ಜನ ಅದನ್ನ ಇಗ್ನೋರ್ ಮಾಡ್ಬಿಡ್ತಾ ಇದ್ರು. ಯಾಕಂದ್ರೆ ಇಟ್ಸ್ ಅನ್ ಹೋಲಿ, ಇಟ್ಸ್ ಅನ್ ಫೆಸ್ಟಿವಲ್. ಇದು ಇಂಡಿಯಾದ ಫೆಸ್ಟಿವಲ್. ನಾನು ತುಂಬಾ ಜನರ ಜೊತೆ ಹೋಲಿ ಆಡಿದ್ದೀನಿ, ಬಟ್ ಇವಾಗ ಆಡ್ತಿಲ್ಲ. ಯಾಕಂದ್ರೆ ಆಫೀಸು ಕೆಲಸ ಬಿಸಿ ಇದ್ದೀನಿ. ಬಟ್ ನನ್ನ ಕಾಲೇಜ್ ಡೇಸ್ ಅಲ್ಲಿ ತುಂಬಾನೇ ಆಡಿದ್ದೀನಿ. ನಿಮ್ ಜೊತೆ ಎಷ್ಟೋ ಜನ ಮುಸ್ಲಿಂ ಫ್ರೆಂಡ್ಸ್ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ಅವ್ರಿಗೆ ಬೇಡ ಅಂದ್ರೆ ಅಷ್ಟಿಲ್ಲ, ನಮ್ ಜೊತೆ ಆಡೋಕೆ ಭಯಾನಕ ಆಟ ಆಡ್ತಿದ್ವಿ. ಬಟ್ ಇದನ್ನ ಇಗ್ನೋರ್ ಮಾಡಬಹುದಾಯ್ತು ಆ ಮಹಿಳೆ. ಇದೊಂದು ನೇಬರ್ಸ್ ನ ಒಂದು ಹೀಟೆಡ್ ಆರ್ಗ್ಯುಮೆಂಟ್ ಒಂದು ವೈಲೆನ್ಸ್ ಕನ್ವರ್ಟ್ ಆಯ್ತು. ಆದ್ರೆ ತುಂಬಾ ಜನ ಈ ವಿಷಯನ ಇದು ಒಂದು ಹಿಂದೂ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಪ್ಲೀಸ್, ಇದನ್ನ ಹಿಂದೂ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡಿದಿರಂಗೆ ಒಂದು ನೇಬರ್ಸ್, ಒಂದು ಹಿಸ್ಟ್ರಿ ಇರೋ ಒಂದು ನೇಬರ್ಸ್, ತುಂಬಾ ಮುಂದೆಯಿಂದನೋ ಒಂದು ಗಜ್ ಇಟ್ಕೊಂಡಿರೋ ಒಂದು ನೇಬರ್ಸ್ ಜಗಳ ಅಂತ ನೋಡಿ. ನೀವ್ಯಾಕೆ ಹಿಂದೂ ಮುಸ್ಲಿಂ ಅಂತ ನೋಡಿದಿರಾ? ಇದು ಹಿಂದೂ ಮುಸ್ಲಿಂ ಜಗಳ ಅಲ್ಲ, ಒಂದು ನೇಬರ್ಸ್ ನ ಜಗಳ. ಇದೊಂದು ವೈಲೆನ್ಸ್ ಕನ್ವರ್ಟ್ ಆಯ್ತು. ತರುಣ್ ಕುಮಾರ್ನ ಒಂದು ಸಾವಿಗೆ ಕಾರಣವಾಗಿದ್ದು ಒಂದು ವಾಟರ್ ಬಲೂನ್. ಬಟ್ ವಾಟರ್ ಬಲೂನ್ ಅನ್ನ ಹೇಳೋದ್ಕಿಂತ ಒಂದು ಗರ್ಜು, ಒಂದು ಈಗೋ ಇದು ಆಗಿದ್ದು. ಅದೇ ದಿನ ತರುಣ್ ಅವನು ಹೋಲಿ ಎಲ್ಲ ಫೆಸ್ಟಿವಲ್ ಎಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡಿ ರಿಟರ್ನ್ ಆಗ್ತಾ ಇರ್ತಾನೆ. ಬಟ್ ತರುಣ್ಗೆ ಈ ಹೀಟೆಡ್ ಆರ್ಗ್ಯುಮೆಂಟ್, ಈ ಬೆಳಗ್ಗೆ ನಡೆದ ಇನ್ಸಿಡೆಂಟ್, ಇದ್ರಲ್ಲಿ ಯಾವ್ದು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರಲ್ಲ. ಅವನು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗದಂಗೆ ಅವನು ಪಾಪ ಅವ್ನ ಪಾಡಿಗಳು ಮನೆಗೆ ಬರ್ತಾ ಇರ್ತಾನೆ. ಬಟ್ ಈ ಇದೊಂದು ನೇಬರ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಗ್ಯಾಂಗ್ ಮಾಡಿ ಅವನಿಗೆ ವೇಟ್ ಮಾಡ್ತಿರ್ತಾರೆ. ಅವ್ನು ವೇಟ್ ಮಾಡಿ ಅವನ ಒಂದು ಹಿಡಿದು ಅವನ ನಿಲ್ಸಿ ರಾಡ್, ಕಲ್ಲು ಏನ್ ಕೈಗೆ ಸಿಗುತ್ತೋ ಅದನ್ನೆಲ್ಲ ಎತ್ತಿ ಹೊಡೆದಿ ಪಾಪ ಅವನ ಜೀವನ ಹೊಡೆದಿನ ತೆಗೆದು ಬಿಡ್ತಾರೆ. ಬಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಅನ್ಫಾರ್ಚುನೇಟ್ಲಿ ಹಾಸ್ಪಿಟ್ಲ್ ಅಲ್ಲಿ ಅವನ ಉಸಿರು ಅಲ್ಲೇ ನಿಂತ್ಕೊಳ್ಳುತ್ತೆ. ಅವನ ಜೀವ ಹೋಗ್ಬಿಡುತ್ತೆ. ಅವನು ಒಂದು ಡಿಪೆಂಡೆಂಟ್ ವ್ಯಕ್ತಿ ಆಗಿರ್ತಾನೆ. ಅವನ ಫ್ಯಾಮಿಲಿ ಫುಲ್ ಅವನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವನ ಓದು, ಅವನ ಒಂದು ಬದುಕು, ಅವನ ಒಂದು ಎಲ್ಲರೂ, ಅಪ್ಪ, ತಂದೆ, ತಾಯಿ ಎಲ್ಲರೂ ಅಷ್ಟೇ ಅವನ ಮೇಲೆ ಒಂದು ಡಿಪೆಂಡ್ ಆಗಿರ್ತದೆ. ಈ ಇನ್ಸಿಡೆಂಟ್ ನಡೆಯೋದಕ್ಕೆ ಕಾರಣನೇ ಈಗೋ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ಬಿ ಅಫ್ರೇಡ್ ಆಫ್. ನಾ ಇವಾಗ ನೋಡೋಣ ಈ ಇನ್ಸಿಡೆಂಟ್ ಮೇಲೆ ಪೊಲೀಸರು ಮತ್ತು ಗವರ್ಮೆಂಟ್ ಏನ್ ಆಕ್ಷನ್ ತಗೊಂಡಿದ್ದಾರೆ ಅಂತ. ಯಾರು ಈ ವ್ಯಕ್ತಿ ತರುಣ್ ಮೇಲೆ ಹಲ್ಲೆ ಮಾಡಿದ್ರು, ಯಾರು ಅದನ್ನ ಒಂದು ಜೀವನ ತೆಗ್ದಿದ್ರು, ಅವ್ರಿಗೆಲ್ಲೂ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಅರೆಸ್ಟ್ ಮಾಡಿ ಫಸ್ಟ್ ತರುಣ್ ಯಾವಾಗ ಜೀವಂತವಾಗಿ ಇನ್ನು ಹಾಸ್ಪಿಟಲ್ ಅಲ್ಲಿ ಇದ್ನೋ ಅವಾಗ ಅವನ ಮೇಲೆ ಅಟೆಂಪ್ಟ್ ಮಾಡೋ ಕೇಸ್ಗೆ ಫೈಲ್ ಮಾಡಿದ್ರು. ಬಟ್ ಯಾವಾಗ ತರುಣ್ ತನ್ನ ಜೀವವನ್ನು ಹಾಸ್ಪಿಟಲ್ ಅಲ್ಲಿ ಕಳ್ಕೊಂಡೋ, ಕೊನೆಯ ಸೂರ್ಯನ್ನು ಮುಗಿಸಿದ್ನೋ, ಅವಾಗ್ಲೇ ಅಟೆಂಪ್ಟ್ ಮಾಡೋದ್ರಿಂದ 103 ಮರ್ಡರ್ ಸೆಕ್ಷನ್ಗೆ ಕನ್ವರ್ಟ್ ಆಗೋಯ್ತು.
ಅವರ ಫ್ಯಾಮಿಲಿ ಒಂದು ಒಂದು ಪ್ರಿವೆನ್ಷನ್ ಆಕ್ಟ್ ಮೇಲೆ ಕೇಸ್ ಹಾಕಿದ್ದಾರೆ. SC ಮತ್ತು SC ಕೇಸ್ ಮೇಲೆ ಹಾಕಿದ್ದಾರೆ. ಪ್ರಿವೆನ್ಷನ್ ಅದರಿಂದ ಆಚೆ ಬರ್ಬೋದು, ಯಾವುದೇ ಒಂದು ಕಾರಣದಿಂದನೂ ಏನೇ ಒಂದು ಪ್ರಿವೆನ್ಷನ್ ಇಟ್ಕೊಂಡು ಜೈಲಿಂದ ಆಚೆ ಬರ್ಬೋದು, ಈ ಕೇಸಿಂದ ಆಚೆ ಬರ್ಬೋದು ಅಂತ ಒಂದು ಆಕ್ಟ್ ಹಾಕಿದ್ದಾರೆ. ಹಾಗೇನೆ ಯಾರು ಇನ್ವಾಲ್ವ್ ಆಗಿದ್ದು ಈ ಇನ್ಸಿಡೆಂಟ್ ಅಲ್ಲಿ ಅಷ್ಟು ಜನನು ಕೇಸ್ ಹಾಕಿ ಅವರ ಮನೆ ಎಲ್ಲ ಲೀಗಲ್ ಆಗಿ ಕನ್ಸ್ಟ್ರಕ್ಟ್ ಆಗಿದೆಯೋ ಅಲ್ವೋ ಚೆಕ್ ಮಾಡ್ತಾರೆ. ಯಾರು ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದಾರೋ ಅವ್ರ ಮನೆ ಮೇಲೆ ಬುಲ್ಡೋಸರ್ ಹತ್ತಿಸ್ತಾರೆ. ಟೋಟಲ್ ಆಗಿ 8 ಜನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಪೊಲೀಸ್ ಅವರು ಸ್ಟಿಲ್ 20 to 25 ಪೀಪಲ್ ನ ಸಸ್ಪೆಕ್ಟ್ ಮಾಡ್ತಾನೆ ಇದ್ದಾರೆ. ಬಟ್ ಇನ್ನು ಈ ಪೊಲೀಸರು ಮತ್ತೆ ಇವರ ಫ್ಯಾಮಿಲಿಗೆ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ. ಅವ್ರು ಏನ್ ಕೇಳ್ತಿದ್ದಾರೆ, ಏನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದ್ರೆ ಒಂದು CBI ತನಿಖೆ ಆಗಲೇಬೇಕು, CBI ಒಂದು ನಡಿಲೇಬೇಕು ಅಂತ ಒಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇದೊಂದು ಇನ್ಸಿಡೆಂಟ್ ಒಂದು ತರುಣ್ ಫ್ಯಾಮಿಲಿಯವರಿಗೆ ಒಂದು ಹೋಲಿ ದಿನ, ಒಂದು ಕರಾಳ ದಿನ, ಒಂದು ಬ್ಲಾಕ್ ಚುಕ್ಕೆ ಮಾರ್ಕ್ ಆಗ್ಬಿಡುತ್ತೆ. ಪ್ರತಿ ಹೋಲಿನೂ ಅವ್ರಿಗೆ ಒಂದು ಸೆಲೆಬ್ರೇಷನ್ ಮಾಡಕ್ ಆಗ್ದಿರೋ ದಿನ ಇದು. ಯಾಕೆಂದ್ರೆ ಆ ದಿನನೇ ಅವರ ಮಗನ ಕಳ್ಕೊಂಡಿರೋ ದಿನ ಆಗಿರುತ್ತೆ. ಅದಕ್ಕಾಗಿ ಅವರು ಹೋಲಿನ ಹೇಗೆ ಕನ್ವರ್ಟ್ ಮಾಡ್ಕೊಂತ ಗೊತ್ತಿಲ್ಲ, ಹೇಗೆ ಅವರನ್ನ ಸೆಲೆಬ್ರೇಟ್ ಮಾಡ್ತಾವ ಅಂತ ಗೊತ್ತಿಲ್ಲ. ಯಾಕೆಂತಂದ್ರೆ ಅದು ಬ್ಯಾಕ್ ಆಫ್ ಯುವರ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಗೆ ಚುಸ್ತಾನೆ ಇರುತ್ತೆ. ಸೊ ಅದಕ್ಕೆ ಏನ್ ಹೇಳೋದು ಅಂತಂದ್ರೆ ಆಂಗರ್ ನ ಕಂಟ್ರೋಲ್ ಅಲ್ಲಿ, ನಿಮ್ಮ ಈಗೋ ಕಂಟ್ರೋಲ್ ಅಲ್ಲಿ. ಯಾವಾಗ ಇದೆಲ್ಲ ಮಿತಿ ಮುರುತ್ತೋ ಅವಾಗ ಈ ತರ ಒಂದು ಇನ್ಸಿಡೆಂಟ್ಸ್ ನಡೆಯೋದು. ಈ ಇನ್ಸಿಡೆಂಟ್ಸ್ ನಡೆಯೋದಕ್ಕೆ ಕಾರಣನೇ ಅಷ್ಟೇ, ಒಂದು ಈಗೋ, ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬರೋದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಈಗೋ, ಒಂದು ಆಂಗರ್, ಒಂದು ದುರಾಂಕಾರ ಅಂತಾನು ಅನ್ಬೋದು, ಒಂದು ಆಟಿಟ್ಯೂಡ್. ಯಾವಾಗ ನಾವು ನಮ್ಮ ಸೊಸೈಟಿ ಜೊತೆ ನಾವು ಆರಾಮಾಗಿ ಜೆಲ್ಲಾಗಿ ಹೋಗ್ತಾ ಇರ್ತೀವೋ, ಯಾವಾಗ ಎಲ್ಲರೂ ನಾವು ಮಾತಾಡ್ಸ್ಕೊಂಡು ಖುಷಿಯಾಗಿ ಇರ್ತೀವೋ, ಇವೆಲ್ಲ ನಡೆಯಲ್ಲ. ಯಾವಾಗ ನಮ್ಗೆ ಈಗೋಗೆ ಒಂದು ಕಾಲ್ ಇಡ್ತೀವೋ, ಯಾವಾಗ ನಾವು ಕೋಪಕ್ಕೆ ಅವ್ರಿಗೇನೋ ಒಂದು ಮಾಡ್ಲೇಬೇಕು ಅಂತ ಒಂದು ಈಗೋ ಅಲ್ಲಿ ಇರ್ತದೋ, ಅವಾಗ್ಲೇ ಇವೆಲ್ಲ ನಡೆಯೋದು. ಸೊ ನಮ್ಮ ಫ್ಯಾಮಿಲಿ, ನಮ್ಮ ಒಂದು ಅಕ್ಕಪಕ್ಕ ಸುತ್ತಮುತ್ತ ಜನ ಜೊತೆ ಚೆನ್ನಾಗಿರೋಣ, ಚೆನ್ನಾಗಿ ನಮ್ಮ ಒಂದು ಸಂಬಂಧನ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ ವಿಡಿಯೋನ ತುಂಬಾ ಇಷ್ಟ ಆಯ್ತು ಅನ್ಕೊಂತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ತರನೇ ತುಂಬಾ ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಎಷ್ಟು ಸಿಂಪಲ್ ಆಗೋದು ಅಷ್ಟು ಸಿಂಪಲ್ ಆಗಿ ನನ್ನ ಓನ್ ವರ್ಡ್ಸ್ ಅಲ್ಲಿ, ನಮ್ಮ ಕನ್ನಡದ ಭಾಷೆಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ತುಂಬಾ ಆದಷ್ಟು ಕನ್ನಡನ ಬಳಸ್ತಿದ್ದೀನಿ. ಒಂದೆಲ್ಲೋ ಸ್ವಲ್ಪ ಇಂಗ್ಲಿಷ್ ಇರ್ಬೋದು, ಬಟ್ ಯಾಕೆ ಇಂಗ್ಲಿಷ್ ಅಂತಂದ್ರೆ ಅಲ್ಲಿ ಬಂದೇ ಬಿಡುತ್ತೆ ಅದು. ನಾನು ಅವಾಗಿಂದ ಅದು ಹಾಗೆ ಮಾತಾಡಿ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ಬಟ್ ಸ್ಟಿಲ್ ನಾನು ತುಂಬಾ ಕನ್ನಡ ವರ್ಡ್ಸ್ ಬರಕ್ ಟ್ರೈ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಫಾಲೋ ಮಾಡಿ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು. ಲವ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್.